ಎಲ್ಲರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ, ಬಳ್ಳಾರಿ. ಇವತ್ತು ಲೈವ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮೂರ ಶಾಲೆಯಲ್ಲಿ, ನಮ್ಮೂರ ನಮ್ಮೂರ ಆಸ್ಪತ್ರೆಯಲ್ಲಿ, ಇದು ನಮ್ಮೂರ ಆಸ್ಪತ್ರೆ ಕಾಂಪೌಂಡಲ್ಲಿ ಹಿಂಗೆ ಕಟ್ಟಡಗಳನ್ನು ಕಟ್ಟಿದ್ದಾರೆ ಹೊರತಾಗಿ ಇವು ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗಿಲ್ಲ. ಆಗಲೇ ಬಿದ್ದೋಗೋ ಸ್ಥಿತಿಗೆ ಬಂದಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಕ್ರ್ಯಾಕ್ ಬಿಟ್ಟಿರೋದು. ಇಲ್ಲಿ ಶೌಚಾಲಯಗಳು ಮತ್ತು ಇದೊಂದು ಬಿಲ್ಡಿಂಗ್ ನೀವು ನೋಡ್ತಾ ಇರ್ಬೋದು. ಇದು ಒಂದು ನೋಡಿ, ಉಪಯೋಗ ಆಗಲೇ ಬಿದ್ದೋಗೋ ಸ್ಥಿತಿಗೆ ಬಂದಿದ್ದಾವೆ. ನೀವು ನೋಡಿ, ಇದು ಒಂದು DMFT ಫಂಡಲ್ಲಿ 41.50 ಲಕ್ಷಗಳು ಕೆಲಸ. ಹಾಗೇನೆ ಇಲ್ಲೊಂದು ಕಟ್ಟಡ, ಇದು ಒಂದು ಶೌಚಾಲಯ ಇದೊಂದು ಸರ್ಕಾರ ಈ ರೀತಿ ವ್ಯರ್ಥ ಕಟ್ಟಡಗಳನ್ನು ಕಟ್ಟೋದ್ರಲ್ಲಿ ಬಹಳ ಮುಂದಿದೆ. ಆ ಕಟ್ಟಡಗಳ ಪ್ರಯೋಜನ ಜನಗಳಿಗೆ ಇದೆಯೋ ಇಲ್ವೋ ಅನ್ನೋದು ಏನೂ ಇಲ್ಲ. ಇದರಲ್ಲಿ ಯಾರ ಲಾಭ ಇದೆಯೋ, ಯಾರೋ ಪುಣ್ಯಾತ್ಮರು ಅವತ್ತಿಗೆ ಈಗ ಅಲ್ಲೊಂದು ನೀವು ನೋಡ್ತಾ ಇರ್ಬೋದು, ಇದು ಡೆಡ್ ಬಾಡಿ ಕಡಿಲಿಕ್ಕೆ, ಯಾರಾದರೂ ಸತ್ತರೆ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಅಂತ ಮಾಡಿರುವಂತಹ ಕಟ್ಟಡ ಅದು. ಇವು ಶೌಚಾಲಯಗಳು. ಇದು ಸರ್ಕಾರ ಯಾವ ರೀತಿಯೆಲ್ಲ ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡುತ್ತೆ ಅನ್ನೋದಕ್ಕೆ ಇವು ಒಂದು ಎಕ್ಸಾಂಪಲ್. ಜನರು ಕಷ್ಟಪಟ್ಟು ದುಡಿದು, ಹಗಲು ರಾತ್ರಿ ದುಡಿದು ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ. ಆದರೆ ಆ ತೆರಿಗೆ ಹಣ ಯಾವ ರೀತಿಯೆಲ್ಲ ದುರುಪಯೋಗ ಆಗುತ್ತೆ ಅನ್ನೋದಕ್ಕೆ ಈ ಒಂದಿಷ್ಟು ಎಕ್ಸಾಂಪಲ್ ಇದು. ಮತ್ತು ಸರ್ಕಾರಗಳು ಅಷ್ಟೇ, ಯಾವುದಾದ್ರೂ ಜನಪರ, ಈಗ ಜನ ಭತ್ತ ಬೆಳಿತಾನೆ ಅಥವಾ ಕಬ್ಬು ಬೆಳಿತಾನೆ ಅಥವಾ ಮೆಕ್ಕೆಜೋಳ ಬೆಳಿತಾನೆ ಅಂದರೆ ಅಂಥವ್ರಿಗೆ ಪರಿಹಾರ ಕೊಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿರಲ್ಲ. ಆದರೆ ಈ ರೀತಿ ಬೇಕಾಬಿಟ್ಟಿ ಖರ್ಚುಗಳನ್ನು ಮಾಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡು ಯಥೇಚ್ಛವಾಗಿರ್ತೈತೆ ಯಾವಾಗಲೂ. ಅದು ಯಾವ ಉದ್ದೇಶಕ್ಕೆ ಆ ರೀತಿ ಯಥೇಚ್ಛವಾಗಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಬಿಲ್ಡಿಂಗ್, ಒಂದು ಕಟ್ಟಡ, ಯಾವುದೇ ಕಟ್ಟಡಕ್ಕೆ ದುಡ್ಡು ಖರ್ಚು ಮಾಡೋಕ್ಕಿಂತ ಮೊದಲು ಅದರ ಉಪಯೋಗ ಜನಗಳಿಗೆ ಇದೆಯೋ ಇಲ್ವೋ, ಅದು ಬಳಸ್ಕೊತಿದ್ದಾರೋ ಇಲ್ವೋ ಅನ್ನುವಂತಹ ಫಾಲೋಅನ್ನು ಈ ಸರ್ಕಾರದ ಅಧಿಕಾರಿಗಳು ಮಾಡಬೇಕಾಗುತ್ತೆ. ದುಂದುವೆಚ್ಚ ಇದು ನೋಡಿ, 41.50 ಲಕ್ಷ ಖರ್ಚು. ಇಷ್ಟೆಲ್ಲ ಖರ್ಚುಗಳನ್ನು ಜನರಿಗೆ ಉಪಯೋಗ ಆಗದೆ ವ್ಯರ್ಥ ಖರ್ಚುಗಳನ್ನು ಸರ್ಕಾರ ಮಾಡ್ತಾ ಇದೆ. ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಜನಗಳು ಇಂಥದ್ರ ಬಗ್ಗೆ ಭಾಳ ಆಲೋಚನೆ ಮಾಡಬೇಕು. ಜನ ಯಾವುದೋ ಒಂದು ರೀತಿಯಿಂದ ಕಷ್ಟಪಟ್ಟು ದುಡಿದು ಸರ್ಕಾರಕ್ಕೆ ತೆರಿಗೆಗಳನ್ನು ಕಟ್ತಾರೆ. ಜನಗಳಿಗೆ ಗೊತ್ತಿಲ್ಲ, ಎಷ್ಟೋ ಜನಗಳಿಗೆ ಹೌದು ನಾವು ತೆರಿಗೆ ಕಟ್ತಿದ್ದೀವಿ, ನಮ್ಮಿಂದನೇ ಸರ್ಕಾರ ನಡೆಯುತ್ತೆ, ನಮಗೆ ಇಂತಹ ಕಟ್ಟಡ ಉಪಯೋಗ ಇಲ್ಲ, ಇದನ್ನು ಪ್ರಶ್ನೆ ಮಾಡಿ ಇಂತಹ ದುಂದುವೆಚ್ಚಗಳನ್ನು ನಿಲ್ಲಿಸ್ಬೇಕು ಅನ್ನುವಂತಹದ್ದು ಕೂಡ ಜನಗಳಿಗೆ ಇಲ್ಲ. ಇವತ್ತಿಗೂ ಯಾರು ಅದ್ರ ಬಗ್ಗೆ, ಯಾವ ರಾಜಕಾರಣಿನೂ ಹೌದು ಇದು ಸರ್ಕಾರದ ದುಡ್ಡು, ನಿಮ್ಮದು, ಇದಕ್ಕೆ ಬಳಸಲೋ ಬೇಡವೋ, ಈ ಒಂದು ಉದ್ದೇಶಕ್ಕೆ ಬಳಸಿದರೆ ನಿಮಗೆ ಪ್ರಯೋಜನ ಇದೆಯೋ ಅನ್ನುವಂತಹ ಜನರನ್ನು ಕೇಳಿ
ದುಡ್ಡನ್ನು ಬಳಸುವಂತಹ ವ್ಯವಸ್ಥೆ ನಮ್ಮಲ್ಲಿಲ್ಲ. ಯಾರೋ ಆದೇಶ ಮಾಡ್ತಾರೆ, ಯಾರೋ ಅವ್ರವ್ರ ಉಪಯೋಗಕ್ಕೆ ಅವ್ರವ್ರ ಲಾಭಗಳಿಗೆ ಕೆಲಸಗಳನ್ನು ಮಾಡಿ ದುಂದು ವೆಚ್ಚ ಮಾಡುವಂಥದ್ದು. ಪ್ರತಿ ವರ್ಷ ಪ್ರತಿ ತಿಂಗಳ ಜನರ ಹತ್ರ ಯಾವ ರೀತಿನಲ್ಲೆಲ್ಲ ತೆರಿಗೆ ಹಾಕಿ ಕಿತ್ಕೊಳ್ಬೋದು ಅನ್ನುವಂಥದ್ದನ್ನು ಆಲೋಚನೆ ಮಾಡುತ್ತೆ ಸರ್ಕಾರ. ಆದರೆ ಅದೇ ತಗೊಂಡಂಥ ಹಣವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವ ಸರ್ಕಾರಗಳು, ಯಾವ ಅಧಿಕಾರಿಗಳು, ಯಾವ ಜನಪ್ರತಿನಿಧಿಗಳು ಈ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಲ್ಲ. ಒಟ್ಟಲ್ಲಿ ಬಡವರ ದುಡ್ಡು, ಬಡವರು ಕಷ್ಟಪಟ್ಟು ದುಡಿದು ಕಟ್ಟುವಂತಹ ತೆರಿಗೆ ಹಣ, ಪಾಪ ಬಡವರು ಭಾಳ ಕಷ್ಟಪಡ್ತಾರೆ, ಎಲ್ಲೆಲ್ಲೋ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಏನೇನೋ ಅವ್ರವರು ಕೆಲಸಗಳನ್ನು ಮಾಡಿ ಪಾಪ ಸರ್ಕಾರಕ್ಕೆ ತೆರಿಗೆಗಳನ್ನು ಕಟ್ತಾರೆ. ಒಂದು ಉಪ್ಪು, ಖಾರ, ಒಳ್ಳೆಣ್ಣೆ ಏನೇ ತಗೊಳ್ಳಿ ಮನೆಗೆ ಆಯಾ ಐಟಮ್ಗಳಿಗೆ ನಾವು ತೆರಿಗೆಗಳನ್ನು ಕಟ್ತೇವೆ. ಆದರೆ ಆ ತೆರಿಗೆ ಯಾವ ರೀತಿಯಲ್ಲಿ ಸರ್ಕಾರಗಳು ಉಪಯೋಗ ಮಾಡ್ತವೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ವ್ಯರ್ಥ ಸೋರಿಕೆ ಮಾಡುತ್ತೆ ಸರ್ಕಾರಗಳು. ಇದಿಷ್ಟಲ್ಲ, ಇದು ನಮ್ಮೂರಲ್ಲಿ ಅಂದೇ ಅಲ್ಲ, ಪ್ರತಿಯೊಂದು ಊರಲ್ಲೂ ಯಾರೋ ಪಾಪ ಪುಣ್ಯಾತ್ಮರು ಅವಾಗೆ ನಮ್ಮೂರು ಹಾಸ್ಪಿಟ್ಲು ಇರಲಿ, ಹಾಸ್ಪಿಟ್ಲು ವ್ಯವಸ್ಥೆ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಇಷ್ಟು ಜಾಗವನ್ನು ದಾನ ಮಾಡಿದ್ದಾರೆ, ಪಾಪ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮೂರು ಚೆನ್ನಾಗಿರಲಿ ಅಂತ. ಆದರೆ ಆದಮೇಲೆ ಅವರು ಕೊಟ್ಟಂಥ ಭೂಮಿಯನ್ನು ಬಳಸ್ಕೊಳ್ಳುವಂಥದ್ದು, ಸುಮ್ಮನೆ ಭೂಮಿ ಇದೆ ಅನ್ನೋದು ವ್ಯರ್ಥ ಕಟ್ಟಡಗಳನ್ನು ಕಟ್ಟುವಂಥದ್ದು ಇಲ್ಲಿ ನಡೀತದೆ. ದಯವಿಟ್ಟು ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವುದೇ ಕಟ್ಟಡಗಳನ್ನು ಕಟ್ಟೋದಕ್ಕಿಂತ ಮುಂಚೆ ಔಟ್ರ ಉಪಯೋಗ ಜನಗಳಿಗೆ ಇದೆಯೋ ಅನ್ನುವಂಥದ್ದು ಒಂದು ತಲೆಯಲ್ಲಿ ಒಂದು ಪ್ರಶ್ನೆ ಮೂಲಕ ಕಟ್ಟಿದರೆ ಚೆನ್ನಾಗಿರುತ್ತೆ, ಔಟ್ರ ಉಪಯೋಗನೂ ಆಗುತ್ತೆ ಅಂಥೇಳಿ. ಇಷ್ಟೆಲ್ಲ ವ್ಯರ್ಥ ಖರ್ಚುಗಳು ಎಷ್ಟು ಇದು. ಮತ್ತು ಹರ್ ಘರ್ ಜಲ ಯೋಜನೆ ಪ್ರತಿ ಆಲ್ರೆಡಿ ಎಲ್ಲ ಬಹುತೇಕ ಮನೆಗಳಿಗೆ ಕೊಳೆ ಸಿಸ್ಟಮ್ ಇತ್ತು, ನೀರಿನ ಸಿಸ್ಟಮ್ ಇತ್ತು. ಅದಂಗೆ ಸುಮ್ಮನೆ ಊರು ತುಂಬ ಕಟ್ಟಡಗಳ ರೋಡ್ಗಳನ್ನು ಅಗೆದು ಕೊಳೆಗಳನ್ನು ಹಾಕಿದರು. ಅವು ಉಪಯೋಗಕ್ಕಿಲ್ಲ. ಭಾಳಷ್ಟು ಹಳ್ಳಿಗಳಲ್ಲಿ ವ್ಯರ್ಥವಾಗಿ ಹೋಗಿದೆ. ವ್ಯರ್ಥ ಒಂದೊಂದು ಹಳ್ಳಿಗೆ ಕೋಟ್ಯಾಂತರ ರೂಪಾಯಿ ಬಂದಿರೋದು ಅದು ಹರ್ ಘರ್ ಜಲ ಯೋಜನೆ ಅಡಿನಲ್ಲಿ. ಆದರೆ ಆ ಕೋಟ್ಯಾಂತರ ರೂಪಾಯಿ ಹಣ ಯಾವ ರೀತಿ ಉಪಯೋಗ ಆಗ್ತಾಯಿದೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಪ್ರತಿಯೊಂದು ಹಳ್ಳಿನಲ್ಲೂ ಅದೊಂದು ದೊಡ್ಡ ವೇಸ್ಟೇಜ್, ಅದೊಂದು ಭಾಳ ದೊಡ್ಡ ವೇಸ್ಟೇಜ್ ದುಡ್ಡು ಹರ್ ಘರ್ ಜಲ ಯೋಜನೆಯಲ್ಲಿ. ಮತ್ತು ವ್ಯರ್ಥ ಕಟ್ಟಡಗಳು, ವ್ಯರ್ಥ ರಸ್ತೆಗಳು, ಅವು ರಸ್ತೆಗಳು ಮಾಡಿದರೂ ಕೂಡ ಅದು ಸರಿಯಾಗಿಲ್ಲ. ಕಳಪೆ ಕಾಮಗಾರಿಗಳು ಎಲ್ಲ ಕಡೆ ಇಂಥವು ಎಲ್ಲ ಸರ್ಕಾರಗಳು ಅವಧಿಯಲ್ಲೂ ನಡೀತವೆ. ಅವರವರು ಲಾಭಕ್ಕೋಸ್ಕರ ರಾಜಕಾರಣಿಗಳು, ಜನಪ್ರತಿನಿಧಿಗಳು ತಮ್ಮ ಲಾಭಕ್ಕೋಸ್ಕರ ಇಂತಹ ಕಾಮಗಾರಿಗಳನ್ನು ಬೇಕಾಬಿಟ್ಟು ಹಾಕ್ಸ್ಕೊಂಬರೋದು. ಏನು ಅಧಿಕಾರಿಗಳಿಗೆ ಒಂದಿಷ್ಟು ಅವರೇ ಕುಂತ್ಕೊಂಡಲ್ಲಿ ಬಿಲ್ ಮಾಡಿಬಿಡ್ತಾರೆ. ಅಧಿಕಾರಿಗಳಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಬಿಟ್ರೆ ಮುಗಿದೋಯ್ತು. ಎಲ್ಲರಿಗೂ ಕಮಿಷನ್ ವೈಸ್ ಬೇಕಾ ತಗೋ, ಒಂದು ಕಟ್ಟಡ 2 ಕಟ್ಟಡ ತಗೋ ಕಟ್ಟು, ಯಾರೋ ಬರ್ತಾರೆ ಗುತ್ತಿಗೆದಾರ ಕಟ್ತಾರೆ, ಜೈ ಅಂತೇಳಿ ಅಂತಾರೆ. ಆದರೆ ಔಟ್ರ ಉಪಯೋಗ ಇಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ. ನೋಡಿ, ಜನಗಳು ಆಲೋಚನೆ ಮಾಡಬೇಕು, ಎಂಥವ್ರಿಗೆ ನಾವು ಓಟ್ ಹಾಕಿ ಎಂತಹ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ನಮ್ಮ ಮಕ್ಕಳಿಗೆ ₹1 ₹2 ಕೊಡೋದಕ್ಕೇ ನಾವು ಒಂದು ಏಟ್ ಬಿಟ್ಟು ಒಂದು ಬಡ್ತ ಕೊಟ್ಟೇ ಬೇಡ ಅಂತ 10 ಸರಿ ಗದರಿಸಿ ಒಂದು ಸರಿ ಹೊಡ್ತ ಕೊಟ್ಟು ₹1 ₹2 ಕೊಟ್ಟಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಆಲೋಚನೆ ಮಾಡೋದಾದರೆ ಇಲ್ಲಿ ಸರ್ಕಾರಕ್ಕೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕಟ್ಟಿರುವಂಥ ತೆರಿಗೆ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಅಂತಂದರೆ ಯಾವ ರೀತಿ ನಾವು ರಿಯಾಕ್ಷನ್ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಜನಗಳು ಓಟ್ ಹಾಕ್ಬೇಕಾರೆ ಓಟ್ ಮಿಷನ್ ಮುಂದೆ ನಿಂತ್ಕೊಂಡು ಇಂಥವುಗಳನ್ನು ಆಲೋಚನೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ, ಭಾಳ ದಿನದಿಂದ ನೋಡ್ತಾ ಇದ್ದೆ, ಬೇಜಾರಾಗ್ತಾಯಿತ್ತು ಯಾವ ರೀತಿ ಎಲ್ಲ ವ್ಯರ್ಥ ಮಾಡ್ತಿದೆ ಸರ್ಕಾರ ಅಂತ. ಅದಕ್ಕೋಸ್ಕರ ಈ ಒಂದು ಲೈವ್ ಬಂದು ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಧನ್ಯವಾದಗಳು. ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.